ವಾಸನರಾಗಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಜನಾರ್ದನಾಯ ನಮಃ. ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿ ಮಂಗಳೂರು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜ್ ಉಜಿರೆ ಇದರ ಜಂಟಿ ಆಶ್ರಯದಲ್ಲಿ ಕಳೆದ 3 ದಿವಸಗಳಿಂದ ನಮ್ಮ ಶ್ರೀ ಇಂದ್ರಪ್ರಸ್ಥ ಸ್ಟೇಡಿಯಂ ಅಲ್ಲಿ ಮಂಗಳೂರು ವಲಯ ಹಾಗೂ ಅಂತರ್ವಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ನಡೆದಂತೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ 2 ವಲಯಗಳ ಸಮಾರೋಪ ಸಮಾರಂಭ ಇದೀಗ ಈ ನಮ್ಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.
ಈ ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜ್ ಉಜಿರೆ ಇದರ ಪ್ರಾಂಶುಪಾಲರು ಆಗಿರುವಂತಹ ಪ್ರೊಫೆಸರ್ ವಿಶ್ವನಾಥ್ ಪಿ ಸರ್ ಅವರು. ಇವರನ್ನ ಅದೇ ರೀತಿ ವೇದಿಕೆಯಲ್ಲಿ ವಿಶೇಷವಾಗಿ ಗಣ್ಯ ಅತಿಥಿಗಳು ಆಗಿರುವಂತಹ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ತಾ ಇರುವವರು ಕನಸಿನ ಮನೆ ಉಜಿರೆ ಇದರ ಮಾಲಕರು ಆಗಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರು. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ SDM ಕಾಲೇಜಿನ ನಿವೃತ್ತ ದೈಹಿಕ ನಿರ್ದೇಶಕರು, SDM ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಬಾಲಭಾಸ್ಕರ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮ SDM ಕಾಲೇಜಿನ ರಿಜಿಸ್ಟರ್ ಇನ್ ಇವ್ಯಾಲ್ಯೂಯೇಷನ್ ಇದರ ಡಾಕ್ಟರ್ ಕುಮಾರಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಈ ಪಂದ್ಯಾಟದ ವೀಕ್ಷಕರು ಆಗಿರುವಂತಹ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆರ್ಗನೈಸ್ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಹಕೀಂ ಸರ್ ಅವರು ಕೂಡ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳ ಪಂದ್ಯಾಟಗಳ ರೂವಾರಿಗಳು ಆಗಿರುವಂತಹ ಕಾಲೇಜಿನ ದೈಹಿಕ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ರಮೇಶ್ ಸರ್ ಕೂಡ ಇದ್ದಾರೆ. ಅದೇ ರೀತಿ ಸೇರಿದಂತಹ ಎಲ್ಲ ವಲಯ ಮಟ್ಟದ ಹಾಗೂ ಅಂತರ್ವಲಯ ಮಟ್ಟದ ಎಲ್ಲ ಸ್ಪರ್ಧಾಳುಗಳೇ, ಅದೇ ರೀತಿ ಎಲ್ಲ ತೀರ್ಪುಗಾರ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ವಿಶೇಷವಾಗಿ ಕಳೆದ 6ನೇ ತಾರೀಕಿಂದ 6 ಮತ್ತು 7ನೇ ತಾರೀಕಲ್ಲಿ 2 ದಿವಸ ನಿರಂತರವಾಗಿ ಬಹಳಷ್ಟು ಜಿದ್ದಿನ ಪೈಪೋಟಿಯಲ್ಲಿ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟ ನಡೆಯಿತು. ಈ ಪಂದ್ಯಾಟದಲ್ಲಿ ಸುಮಾರು 32 ತಂಡಗಳು ಭಾಗವಹಿಸಿ ಈ ಪಂದ್ಯಾಟವನ್ನ ಬಹಳಷ್ಟು ಯಶಸ್ವಿ ಮಾಡಿಕೊಟ್ಟಂತಹ ಎಲ್ಲ ಅತಿಥಿ ವರಿಯರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ವೇದಿಕೆಯಲ್ಲಿ ಈ ಪಂದ್ಯಾಟಗಳ ರೂವಾರಿಗಳು, ಮಾರ್ಗದರ್ಶಕರು, ಈ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು, ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಹೇಳುವಂತಹ ಮಾರ್ಗಸೂಚಿಯನ್ನ ಇಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಪ್ರೊಫೆಸರ್ ವಿಶ್ವನಾಥ್ ಪಿ ಸರ್ ಇವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಇವರನ್ನ ಸೇರಿದಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದಲ್ಲಿ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ SDM ಕಬಡ್ಡಿ ತಂಡದ ತರಬೇತುದಾರರಾಗಿರುವಂತಹ ಶ್ರೀಯುತ ಕೃಷ್ಣನಾಥ್ ಸರ್ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ವೇದಿಕೆಯಲ್ಲಿ ಈ ದಿವಸ ಮುಖ್ಯ ಅತಿಥಿ ಸ್ಥಾನದಲ್ಲಿ ಇರುವವರು ಬದುಕು ಕಟ್ಟೋಣ ತಂಡವನ್ನ ರಚಿಸಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಾಶ್ರಿತರಿಗೆ ಆಶ್ರಿತರಾಗಿ 10 ಹಲವು ಕಾರ್ಯಕ್ರಮಗಳನ್ನ ನೀಡಿ ಬಡ ಜನಗಳಿಗೆ, ಬಡ ವಿದ್ಯಾರ್ಥಿನಿಯರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ವಿದ್ಯಾ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರನ್ನ ಪ್ರೋತ್ಸಾಹಿಸಿ ಮೇಲೆ ತಂದವರು, ಸಮಾಜ ಸೇವಕರಾಗಿ ಕೊಡುಗೈ ದಾನಿಗಳಾಗಿ ನಮ್ಮೆಲ್ಲರ ಪ್ರೀತಿಯ ಮೋಹನ್ ಕುಮಾರ್ ಇವರು ನಮ್ಮೊಂದಿಗಿದ್ದಾರೆ. ಕನಸಿನ ಮನೆ ಇದರ ಮಾಲಕರು ಆಗಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಇವರನ್ನ ಸೇರಿದಂತಹ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದಲ್ಲಿ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ SDM PU ಕಾಲೇಜಿನ ದೈಹಿಕ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಸಂದೇಶ್ ಪುಂಜ ಇವರು ಗೌರವಾರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ವೇದಿಕೆಯಲ್ಲಿ 10 ಹಲವಾರು ದಶಕಗಳ ಕಾಲ ನಮ್ಮ ಈ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜ್ ಉಜಿರೆ ಇದರಲ್ಲಿ ದೈಹಿಕ ನಿರ್ದೇಶಕರಾಗಿ, ಅದೇ ರೀತಿ SDM ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು, ಈ ನಾಡಿಗೆ ಹಲವಾರು ಕ್ರೀಡಾಭಿಮಾನಿಗಳನ್ನ ಅಥವಾ ಕ್ರೀಡಾ ಸ್ಫೂರ್ತಿಗಳನ್ನ ಬೆಳೆಸಿದವರು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದಂತಹ ನಿವೃತ್ತ ದೈಹಿಕ ನಿರ್ದೇಶಕರು ಈ ದಿವಸ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಶ್ರೀಯುತ ಬಾಲಭಾಸ್ಕರ್ ಇವರು. ಇವರನ್ನು ಕೂಡ ಸೇರಿದಂತಹ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ
ನಮ್ಮ SDM ಸ್ಪೋರ್ಟ್ಸ್ ಕ್ಲಬ್ಬಿನ ಹ್ಯಾಂಡ್ಬಾಲ್ ಹಾಗೂ ವಾಲಿಬಾಲ್ನ ಕೋಚ್ ಆಗಿರುವಂತಹ ಶ್ರೀಯುತ ಸುದೀನ್ ಸರ್ ಅವರು ಗೌರವಾರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ವೇದಿಕೆಯಲ್ಲಿ ಕಳೆದ 3 ದಿವಸಗಳಿಂದ ನಮ್ಮೊಂದಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಈ ಪಂದ್ಯಾಟದ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿಯ ಈ ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ವೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು, ಪ್ರಸ್ತುತ ಫಸ್ಟ್ ಗ್ರೇಡ್ ಕಾಲೇಜ್ ಬೆಳ್ತಂಗಡಿಯಲ್ಲಿ ದೈಹಿಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ರಾಧಾಕೃಷ್ಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನ ಸೇರಿದಂತಹ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಶ್ರೀಯುತ ಚರಣ್ ಸರ್ ಅವರು, ಸ್ವಿಮ್ಮಿಂಗ್ ಕೋಚ್ ಆಗಿರುವ ಚರಣ್, ಇವರು ಗೌರವಾರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ SDM ಕಾಲೇಜಿನ ಸ್ವಾಯತ್ತತೆ ಕಾಲೇಜ್ ವಿಜಯ ಇದರ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಆಗಿರುವಂತಹ ಡಾಕ್ಟರ್ ನಂದಕುಮಾರಿ ನಮ್ಮೊಂದಿಗಿದ್ದಾರೆ. ಎಲ್ಲ ವಿಷಯದಲ್ಲಿ ನಮ್ಮ ಕ್ರೀಡಾ ವಿದ್ಯಾರ್ಥಿಗಳಿಗೆ ಸಕಲ ರೀತಿಯಲ್ಲಿ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು, ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ನಂದಕುಮಾರಿ ಇವರನ್ನ ಈ ನಮ್ಮ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ SDM ಕಾಲೇಜಿನ ದೈಹಿಕ ನಿರ್ದೇಶಕಿ ಆಗಿರುವಂತಹ ಶಾರದಾ ಮೇಡಮ್ ರವರು ಗೌರವಾರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವ ಇನ್ನೋರ್ವ ಅತಿಥಿಗಳು ಕಬಡ್ಡಿ ಪ್ರಿಯರಾಗೂ ಕಬಡ್ಡಿ ಒಬ್ಬ ಒಳ್ಳೆಯ ರಾಷ್ಟ್ರಮಟ್ಟದ ಆಟಗಾರರು ಆಗಿರುವಂತಹ ಶ್ರೀಯುತ ಹಕೀಂ, ಪ್ರಸ್ತುತ ಕಬಡ್ಡಿ ಅಸೋಸಿಯೇಷನ್ ನಲ್ಲಿ ಆರ್ಗನೈಸ್ ಸೆಕ್ರೆಟರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು, ಎಲ್ಲ ಕಬಡ್ಡಿ ಆಟಗಾರರಿಗೆ ಪ್ರೀತಿಯ ಒಬ್ಬ ತರಬೇತುದಾರರು, ಎಲ್ಲ ರೀತಿಯಲ್ಲಿ ಕೂಡ ಮಾರ್ಗದರ್ಶನವನ್ನ ಸೂಕ್ತ ಸಲಹೆಯನ್ನ ನೀಡ್ತಾ ಇರುವಂತಹ ಶ್ರೀಯುತ ಹಕೀಂ ಸರ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ಶ್ರೀಯುತ ಪ್ರಭಾಕರ್ SDM ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ನಿರ್ದೇಶಕರು ಗೌರವಾರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕಳೆದ ಹಲವಾರು ದಿವಸಗಳಿಂದ ಈ ನಮ್ಮ ಪಂದ್ಯಾಟಕ್ಕೆ ತಯಾರಿಯಲ್ಲಿ ನಮಗೆ ಮುಂಚೂಣಿಯಲ್ಲಿ ನಿಂತು ಎಲ್ಲ ಸಕಲ ವಿದ್ಯಾರ್ಥಿಗಳಿಗೆ, ಕ್ರೀಡಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಾ ಯಾವುದೇ ಪಂದ್ಯಾಟಗಳು ಇಲ್ಲಿ ಆಯೋಜನೆ ಆಗಲಿ ಅದು ಚಾಚು ತಪ್ಪದೆ ನಿಷ್ಠೆಯಲ್ಲಿ ಶಿಸ್ತುಬದ್ಧವಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ SDM ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳು ಆಗಿರುವಂತಹ ಹಾಗೂ ದೈಹಿಕ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ರಮೇಶ್ H ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಸೇರಿದಂತಹ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದಲ್ಲಿ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ ಸರ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮೊಂದಿಗಿರುವಂತಹ ಪತ್ರಕರ್ತ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ವಲಯ ಹಾಗೂ ಅಂತರ್ ವಲಯದಿಂದ ಆಗಮಿಸಿದಂತಹ ಎಲ್ಲ ಕಾಲೇಜಿನ ಸ್ಪರ್ಧಾಳುಗಳು, ಅದೇ ರೀತಿ ತಂಡದ ವ್ಯವಸ್ಥಾಪಕರು, ತರಬೇತು ಬಂಧುದಾರರು, ಅದೇ ರೀತಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಾಯವನ್ನ ಮಾಡ್ತಾ ಇರುವವರು, ಎಲ್ಲ ವಿಷಯದಲ್ಲಿ ಕೈ ಜೋಡಿಸ್ತಾ ಇರುವವರು ನಮ್ಮ ಕ್ರೀಡಾ ವಿದ್ಯಾರ್ಥಿನಿಯರು, ಅದೇ ರೀತಿ ಈ ನಾಡಿನ ಸಮಸ್ತ ಕ್ರೀಡಾಭಿಮಾನಿಗಳು ಇವರೆಲ್ಲರನ್ನ, ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ದೈಹಿಕ ನಿರ್ದೇಶಕ ಬಂಧುಗಳು, ಅದೇ ರೀತಿ ನಮ್ಮ ಛಾಯಾಚಿತ್ರ ಗ್ರಾಹಕರು, ಇವರೆಲ್ಲರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ನಮ್ಮ 3 ದಿವಸಗಳ ಕಾಲ ಯಶಸ್ವಿಯಾಗಿ ಕಬಡ್ಡಿ ಪಂದ್ಯಾಟ ನಡೆದಿದ್ದು, ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಕನಸಿನ ಶ್ರೀಯುತ ಮೋಹನ್ ಕುಮಾರ್ ಇವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಸೇರ್ತಕ್ಕಂಥಲ್ಲ ಎಲ್ಲ ನನ್ನ ಪ್ರೀತಿಯ ಕ್ರೀಡಾ ವಿದ್ಯಾರ್ಥಿಗಳೇ, ಬಹುಶಃ ಒಂದು ಅರ್ಧ ಗಂಟೆಯ ರಣರೋಚಕ ಪಂದ್ಯವನ್ನು ನಾನು ಇಲ್ಲಿ ಕುಳಿತು ವೀಕ್ಷಣೆ ಮಾಡಿದ್ದೇನೆ. ಬಹಳಷ್ಟು ಮನಸ್ಸಿಗೆ ಖುಷಿ ಕೊಟ್ಟಿದೆ. ಅದರ ಒಟ್ಟಿಗೆ ನನಗೆ ಭಾಳಷ್ಟು ಇಲ್ಲಿ ಕೂತ್ಕೊಂಡಿರುವಾಗ ಕಾಡಿದಂಥ ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರೆ SDMನ ಚಿನ್ಮಯ್ ಮತ್ತು ಪ್ರತಾಪ್ ಇಬ್ಬರನ್ನು ಈ ಸಂದರ್ಭ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಯಾಕಂದರೆ ಕಬಡ್ಡಿಗಾಗಿ
ಎಲ್ಲ ತನ್ನ ಜೀವನವನ್ನು ತ್ಯಾಗ ಮಾಡಿದಂಥ ಆ ವಿದ್ಯಾರ್ಥಿಗಳಿಗೆ ನನ್ನ ನಮನಗಳು. ಬಹುಶಃ ಕಬಡ್ಡಿ ಎನ್ನುವಂಥ ಈ ಕ್ರೀಡೆಯಲ್ಲಿ ಇವತ್ತು ತೊಡಗಿಸಿಕೊಂಡಂಥ STMನ ವಿದ್ಯಾರ್ಥಿಗಳು ಮತ್ತು ಆಳ್ವಾಸನ ವಿದ್ಯಾರ್ಥಿಗಳು ಯಾವುದರಲ್ಲೂ ಕಡಿಮೆ ಇಲ್ಲ. ಯಾಕೆಂದರೆ ಕೆಲವು ಯಾರದ್ದು ಕೂಡ ಆಗಿರ್ಬೋದು, ಆದರೆ ಇವತ್ತು ನೀವಿಬ್ಬರು ಕೂಡ ಸಮಕಾಲೀನ ಒಂದು ಕ್ರೀಡೆಯಲ್ಲಿ ಖಂಡಿತವಾಗಿಯೂ ಭಾಗಿಗಳಾಗಿದ್ದೀರಿ. ಬಹುಶಃ ಖುಷಿ ಉಂಟು. ಅದರ ಜೊತೆಗೆ ನಾನು ವಿದ್ಯಾರ್ಥಿಗಳನ್ನು ಕಿವಿ ಮಾತು ಹೇಳ್ತೇನೆ. ಯಾಕೆಂದರೆ ನಾವು ಇವತ್ತು ಏನು ಗ್ರಾಮೀಣ ಭಾಗದಲ್ಲಿ ಬೆಳೆದು ಇವತ್ತು ನೀವು ಇದಕ್ಕಾಗಿ ಇಷ್ಟು ಸಾಧನೆ ಮಾಡಿದಿರಿ. ಅದರ ಜೊತೆಗೆ ನಿಮ್ಮ ತಂದೆಯ ತಾಯಿಯ ಪಾಲು ಕೂಡ ಇದರಲ್ಲಿ ಇರ್ತದೆ. ಅವರಿಗೋಸ್ಕರ ನೀವು ಈ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ನೀವು ಒಳ್ಳೆಯ ಒಂದು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದೆ ಹೆಸರು ಗಳಿಸ್ಬೋದು. ಅದರ ಜೊತೆಗೆ ನಿಮ್ಮ ಏನು ಜೀವನವನ್ನು ಕೂಡ ಜೀವನ ಶೈಲಿಯನ್ನು ಕೂಡ ಅದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಯಬಹುದು. ಈಗಾಗಲೇ ಮಾದಕ ವ್ಯಸನಿಗಳಾಗಿ ತುಂಬ ಜನ ಇದರಲ್ಲಿ ತೊಡಗಿಸಿಕೊಂಡದ್ದು ನಾವು ಕೇಳ್ತೇವೆ ಮತ್ತು ಪೇಪರಲ್ಲಿ ಓದ್ತೇವೆ, ಎಲ್ಲದರಲ್ಲಿ ತಿಳ್ಕೊಳ್ತೇವೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ವಿನಂತಿ ಮಾಡೋದು, ಯಾಕಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನೀವು ನಿಮ್ಮ ಹೆತ್ತವರಿಗೋಸ್ಕರ ನಿಮ್ಮ ಕಾಲೇಜಿಗೋಸ್ಕರ ಈ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಖಂಡಿತವಾಗಿಯೂ ಒಳ್ಳೆಯ ಒಂದು ಹೆಸರು ತಂದುಕೊಡ್ತೀರಿ. ಅದರ ಜೊತೆಗೆ ನಿಮ್ಮ ಜೀವನವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ ನೀವು ಈ ಸಮಾಜಕ್ಕೋಸ್ಕರ ಈ ಕಾಲೇಜಿಗೋಸ್ಕರ ನಿಮ್ಮ ಪೂರ್ತಿ ಜೀವನವನ್ನು ಸವೆಸಿರ್ತೀರಿ. ಆದ ಕಾರಣ ಮುಂದಿನ ದಿನಗಳಲ್ಲಿ ನೀವು ಮಾದಕದಿಂದ ದೂರ ಇರಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ನಿಮಗೆ ವಿನಂತಿ ಮಾಡಿಕೊಡ್ತೇನೆ. ಖಂಡಿತವಾಗಿಯೂ ಒಳ್ಳೆಯ ಒಂದು ಇವತ್ತು ಕ್ರೀಡಾ ಒಂದು ಅರ್ಧ ಗಂಟೆ, ಯಾಕಂದರೆ ನಾನು ಭಾರಿ ಇವತ್ತು ಶನಿವಾರ ದಿವಸ ಒತ್ತಡದಲ್ಲಿ ಇದ್ದೇನೆ. ಆದರೂ ಕೂಡ ಇವತ್ತು ಖಂಡಿತವಾಗಿಯೂ ನಿಮ್ಮ ಜೊತೆ ಒಂದು ಗಂಟೆ ಹೊತ್ತು ಇಲ್ಲಿ ಕಾಲ ಕಲಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಖಂಡಿತವಾಗಿಯೂ ನನಗೆ ಖುಷಿ ಉಂಟು. ಯಾಕಂದರೆ ನಾನು ಬಹಳ ತುಂಬ ಪ್ರೀತಿಸುವಂಥ ಕ್ರೀಡಾ ವಿದ್ಯಾರ್ಥಿಗಳು. ಯಾಕಂದರೆ ನಮ್ಮ ಬದುಕು ಕಟ್ಟಣ ತಂಡದ ಒಂದು ಭಾಗವಾಗಿರುವಂಥ ಕ್ರೀಡಾ ವಿದ್ಯಾರ್ಥಿಗಳು. ಯಾಕಂದರೆ ನಮ್ಮ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಅವರು ತೊಡಗಿಸಿಕೊಂಡು ಕ್ರೀಡೆಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ನಮ್ಮ STM ಕಾಲೇಜಿನ ಕ್ರೀಡಾ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ ಮುಂದೆಯೂ ಕೂಡ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ನಾಡ್ದು ಇದೇ ತಿಂಗಳು 16ನೇ ತಾರೀಕು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿಯ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲಿದೆ. ಆ ದಿವಸ ಕೂಡ ನಿಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರಿಕೊಳ್ಬೇಕು. ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಅದರಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಕುಂಜಾಲಕಟ್ಟೆ ಇರ್ಬೋದು, ವೇಣೂರು ಮತ್ತು ಬೆಳ್ತಂಗಡಿ ಟ್ರಾಫಿಕ್ ಮತ್ತು ಧರ್ಮಸ್ಥಳ ಸ್ಟೇಷನ್ನ ಎಲ್ಲ ಇನ್ಸ್ಪೆಕ್ಟರ್ ಇರ್ಬೋದು, SIಗಳಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದೊಂದು ವಿಶೇಷ ಕಾರ್ಯಕ್ರಮ ಆಗಿರ್ತದೆ. ಅದರ ಕಾರಣ ನೀವೆಲ್ಲರಿಗೂ ಈ ವೇದಿಕೆ ಮುಖಾಂತರ ನಾನು ಆಹ್ವಾನ ಕೊಡ್ತೇನೆ. ನೀವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ನಾನು ನಮ್ಮ ಇವತ್ತಿನ ಕಬಡ್ಡಿಯಲ್ಲಿ ನಮ್ಮ ಮುಲ್ಕಿ ಎಕ್ಸ್ಪ್ರೆಸ್ ಹೆಸರು ಕೇಳುವಾಗ ತುಂಬ ಭಾಳ ಖುಷಿಯಾಯಿತು. ಯಾಕಂದರೆ ಆ ಮುಲ್ಕಿ ಎಕ್ಸ್ಪ್ರೆಸ್ ಈ ಒಂದು ಪಂದ್ಯದ ಒಂದು ರೋಚಕ ಕ್ಷಣವನ್ನೇ ಬದಲು ಮಾಡಿದಂಥ ವ್ಯಕ್ತಿ. ಆದ ಕಾರಣ ಭಾಳ ಖುಷಿಯಾಗಿದೆ. ನನಗೆ ವೈಯಕ್ತಿಕವಾಗಿ ನಿನ್ನನ್ನು ಭೇಟಿ ಮಾಡಬೇಕು ಅಂತ ಅವಕಾಶ ಉಂಟು. ನನ್ನನ್ನು ಸಿಗಬೇಕು ನೀನು. ಮತ್ತು ಇವತ್ತು STMನ ಈ ತಂಡ ನೀವು ಇವತ್ತು ಪ್ರಶಸ್ತಿಯನ್ನು ಪಡೆದಿದ್ದೀರಿ ಮತ್ತು ಆಳ್ವಾಸನ ಎಲ್ಲ ವಿದ್ಯಾರ್ಥಿಗಳು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆ ರೀತಿಯ ಆಟವನ್ನು ಆಡಿದ್ದೀರಿ ಮತ್ತು ಎಲ್ಲ ನಮ್ಮ ಇವತ್ತಿನ ಈ ಕಬಡ್ಡಿ ಪಂದ್ಯದಲ್ಲಿ ಆಡಿದಂಥ ಪ್ರಶಸ್ತಿಯನ್ನು ಪಡೆದಂಥ STM ತಂಡದ ಎಲ್ಲ ವಿದ್ಯಾರ್ಥಿಗಳ ಅಭಿನಂದನೆ ಸಲ್ಲಿಸ್ತಾ ವೈಯಕ್ತಿಕವಾಗಿ ನೀವೆಲ್ಲ ನನಗೆ ಸಿಗಬೇಕು. ನನ್ನ ಕಡೆಯಿಂದ ನಿಮಗೆ ವೈಯಕ್ತಿಕ ಗೌರವವನ್ನು ಕೂಡ ಸಲ್ಲಿಸಲಿಕ್ಕಿದ್ದೇನೆ. ಆದ ಕಾರಣ ಇವತ್ತು ಈ ವೇದಿಕೆಯ ಮುಖಾಂತರ ನಾನು ಹೇಳಿಕೊಡೋದು ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಕ್ರೀಡೆಯ ಜೊತೆ ನಿಮ್ಮ ಜೀವನ, ನಿಮ್ಮ ಕಷ್ಟ ಮತ್ತು ಮನೆಯ ಪರಿಸ್ಥಿತಿಯನ್ನೆಲ್ಲ ಬಿಟ್ಟು ನೀವು ಅರಿತು ಕೂಡ ಈ ಕ್ರೀಡೆಗೋಸ್ಕರ ನಿಮ್ಮ ಪೂರ್ತಿ ಜೀವನವನ್ನು ಸವಿಸ್ತಿದೆ. ಮುಂದೆ ಕೂಡ ಇಂಥ ಒಳ್ಳೆಯ ದಿನಗಳು ನಿಮಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಈ ವೇದಿಕೆ ಮುಖಾಂತರ ನಾನು ಎಲ್ಲರಿಗೆ ವಿನಂತಿ ಮಾಡ್ತೇನೆ. ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳು ಈಗ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿ ಅವರು ಹೆಚ್ಚಿನ ವಿದ್ಯಾರ್ಥಿಗಳು ಮನೆಯಲ್ಲಿ ಇದ್ದಾರೆ. ಕೆಲವರಿಗೂ ಅವಕಾಶಗಳು ಕಡಿಮೆ ಇರ್ತದೆ. ಅವರೆಲ್ಲ ಸೇರಿಸಿ ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿ ಅವರಿಗೆ ಬೇಕಾದಂಥ ಯಾವ ಕ್ಷೇತ್ರ ಇರ್ಬೋದು, ಬೇರೆ ರೀತಿಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸುವ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೇನೆ. ಮುಂದಿನ ದಿನಗಳ ಆ ಕೆಲಸವನ್ನು ಬದುಕಟ್ಟಣ ತಂಡ ಮಾಡ್ತಾ ಅಂತ ಈ ಸಂದರ್ಭ ಹೇಳ್ತಾ ಇಲ್ಲಿ ಬಂದು ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಧನ್ಯವಾದ. ಸ್ವಚ್ಛಂದ ಮನಸ್ಸಿನ ಶ್ರೀಯುತ ಮೋಹನ್ ಸರ್ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ
ತಮ್ಮ ಆಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಕಳೆದ ಒಂದು 6 ತಿಂಗಳ ಹಿಂದೆ ನಮ್ಮ ಬೆಳ್ಳಾಲಿನಲ್ಲಿ ಪೈರಿನ ಒಂದು ಕೆಲಸವನ್ನ ಕೂಡ ನಿರ್ವಹಿಸಿದ್ದಾರೆ. ಮತ್ತೆ ನಮ್ಮ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳನ್ನು ತೊಡಗಿಸಿ, ಸಾವಿರಾರು ಜನರನ್ನ ತೊಡಗಿಸಿ ಸಮಾಜ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಇವರಿಗೆ ಸಮಸ್ತ ಸೇರಿದಂತ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ನಿವೃತ್ತ ದೈಹಿಕ ನಿರ್ದೇಶಕರು ಆಗಿರುವಂತಹ, ಪ್ರಸ್ತುತ ವಿಶ್ರಾಂತ ಜೀವನದಲ್ಲಿ ಇರುವಂತಹ ಶ್ರೀಯುತ ಬಾಲಭಾಸ್ಕರ್ ಸರ್ ಅವರು ತಮ್ಮ ಹಳೆಯ ನೆನಪುಗಳನ್ನ ಒಂದೆರಡು ಮಾತುಗಳ ಮೂಲಕ ತಾವು ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವಂತಹ ಈ ಕಾಲೇಜಿನ ಹಾಗೂ ಈ ಟೂರ್ನಮೆಂಟ್ ಇದರ ಕನ್ಯರಾಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಅವರೇ, ನನ್ನ ಸ್ನೇಹಿತರಾದ ರಾಧಾಕೃಷ್ಣರವರೇ, ರಮೇಶ್ರವರೇ ಹಾಗೂ ಬದುಕು ಕಟ್ಟೋಣ ತಂಡದ ಬಹಳ ಸಾಮಾಜಿಕ ಸೇವೆಯನ್ನು ಮಾಡಿ ನಮ್ಮ ದಕ್ಷಿಣ ಜಿಲ್ಲೆ ಹಾಗೂ ನಮ್ಮ ರಾಜ್ಯದಲ್ಲಿ ಒಂದು ಕೀರ್ತಿ ಮಾಡಿದಂತಹ ಮಾನ್ಯ ಮೋಹನ್ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಇದರ ಎಲ್ಲ ಗಣ್ಯರು, ಈ ಹೊತ್ತು ಒಂದು 2 ಗಂಟೆ ಹೊತ್ತು ನಾನು ಇಲ್ಲಿದ್ದೆ. ಇದೆಲ್ಲ ನೋಡುವಾಗ ನನ್ನ ಗತಕಾಲದ ಈ ಕಾಲೇಜಿನ ವೈಭವವನ್ನು ಮರುಕಳಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ HM ಕಾಲೇಜಲ್ಲಿ ನನ್ನ ಸೇವಾವಧಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕ್ರೀಡೋತ್ಸವಗಳು, ಅದರಲ್ಲಿ ನಮ್ಮ HM ತಂಡ ಕೊನೆಯ ಪಕ್ಷ ಫೈನಲ್ ಎಲ್ಲದರಲ್ಲೂ ಫೈನಲ್ ಅಂತಾಗಿ ಬರುವಂಥದ್ದು ನಮ್ಮ ಏಮ್ ಆಗಿತ್ತು. ಅದೇ ರೀತಿ ನನ್ನ ಆಗಿನ ಕಾಲದ ಎಲ್ಲ ಕ್ರೀಡಾಪಟುಗಳು ಆ ಒಂದು ಪಟ್ಟಕ್ಕೆ ಬಂದು ನಮ್ಮ ಕಾಲೇಜಿನ ಕೀರ್ತಿ ಪಟ್ಟಕ್ಕೆ ಹಾಗೂ ಈ ಸಂಸ್ಥೆ ಪೂಜ್ಯ ಹೆಗಡೆಯವರು ಕೊಡುವಂತಹ ಎಲ್ಲ ಸವಲತ್ತುಗಳ ಸದುಪಯೋಗವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ದಿವಸ ಇಲ್ಲಿ ನಡೆಸಲ್ಪಟ್ಟಂತಹ ಈ ಆಟ ಅಥವಾ ಕಬಡ್ಡಿ ಆಟ ಬಹಳ ಮನಮೋಹಕವಾಗಿತ್ತು, ಶಿಸ್ತುಬದ್ಧವಾಗಿತ್ತು, ಬಹಳ ರೋಮಾಂಚನಾಗಿತ್ತು. ಕೊನೆಯ ಹಂತದಲ್ಲಿ HM ಕಾಲೇಜಿಗೆ ಬಹುಮಾನ ಲಭಿಸಿರ್ಬೋದು. ಆದರೆ ಆಳ್ವಾಸ್ನವರ ಪ್ರತಿಭೆ, ಆಳ್ವಾಸ್ನವರು ತೋರಿದಂತಹ ಆ ಒಂದು ಆಟದ ಮೊದಲ ಅರ್ಥದಲ್ಲಿರುವಂಥ ಆಟ ನಿಜವಾಗಿ ಎಲ್ಲರೂ ಮೆಚ್ಚಬೇಕಾದ್ದೆ. ಆಟದಲ್ಲಿ ಯಾರಾದರೂ ಒಂದು ಗೆಲ್ಲಲೇಬೇಕು, ಯಾರಾದರೂ ಒಂದು ಸೋಲಲೇಬೇಕು, ಆ ವಿಚಾರ ಇಲ್ಲ. ಅಂತೂ ಇವತ್ತಿನ ಈ ಒಂದು ಕ್ರೀಡಾಕೂಟ ಅತ್ಯುತ್ತಮವಾದಂಥ ಕ್ರೀಡಾಕೂಟ. ನಮ್ಮ ದಕ್ಷಿಣ ಜಿಲ್ಲೆಯ ಮಂಗಳೂರು ವಿಶ್ವವಿದ್ಯಾಲಯದ 2 ಹೆಸರಾಂತ ಕಾಲೇಜಿನ ಕ್ರೀಡಾ ತಂಡಗಳು ಇವತ್ತಿಲ್ಲಿ ಸೆಣಸಾಡಿವೆ. ಅದರಲ್ಲಿಯೂ ಜಯ ಸಿಕ್ಕಿರ್ಬೋದು ಅಥವಾ ರನ್ನರ್ಸ್ ಆಡೋ ಸಿಕ್ಕಿರ್ಬೋದು. ಆದರೆ ಇದರಲ್ಲಿ ಮುಖ್ಯ ಅಲ್ಲ, ಯಾವ ರೀತಿ ಆಡಿದ್ದಾರೆ, ಅವರ ಕ್ರೀಡಾ ಮನೋಭಾವ ಹೇಗಿತ್ತು, ಮುಂದಕ್ಕೆ ಈ ಕ್ರೀಡೆಯಲ್ಲಿ ಅವರು ಪಡೆದಂತಹ ಈ ಒಂದು ಅನುಭವವನ್ನು ಅವರ ಜೀವನದಲ್ಲಿ ಅವರು ಹೇಗೆ ಅಳವಡಿಸಿಕೊಳ್ತಾರೆ ಎಂಬುದು ಭಾಳ ಮುಖ್ಯ. ಈ ಕಾಲದಲ್ಲಿ ಈಗ ಹೆಚ್ಚಿನ ಪ್ಲೇಯರ್ಸ್ ಎಲ್ಲ ಬ್ಯಾಟ್ ಕಬಡ್ಡಿ ಇದನ್ನು ಆಡಿಯೇ ಬಂದವರು. ಹಾಗಾಗಿ ಬ್ಯಾಟ್ ಕಬಡ್ಡಿಗೆ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಅಥವಾ ಆಟಗಾರರು ಖಂಡಿತ ಅವರು ತಮ್ಮ ಜೀವನಕ್ಕೆ ಒಂದು ದಾರಿಯನ್ನು ಕೂಡ ಕಂಡುಕೊಂಡಂತೆ ಹೇಳ್ಬೋದು. ಹಾಗಾಗಿ ನಿಮ್ಮ ಮುಂದಿನ ಜೀವನ ಈ ಕಬಡ್ಡಿ ಆಟದಲ್ಲಿ ಮುಂದುವರಿಬೇಕೆಂದರೆ ನೀವು ಖಂಡಿತವಾಗಿಯೂ ಒಳ್ಳೆಯ ಪ್ರಯತ್ನಪಟ್ಟು ಬ್ಯಾಟ್ ಆಟವನ್ನು ಹೆಚ್ಚಾಗಿ ಆಡಿ ಒಳ್ಳೆಯ ಶಿಸ್ತುಬದ್ಧವಾದ, ಮುಖ್ಯವಾಗಿ ಅದು ಶಿಸ್ತುಬದ್ಧವಾದಂಥ ಜೀವನವನ್ನು ನಡೆಸಬೇಕು. ಆ ಮೂಲಕ ನಿಮ್ಮ ಕಾಲೇಜುಗಳಿಗೆ ಹಾಗೂ ನಿಮ್ಮ ಹೆತ್ತವರಿಗೆ ಒಳ್ಳೆಯ ಕೀರ್ತಿ ತಂದಿದ್ದ ಈ ಸಂದರ್ಭದಲ್ಲಿ ಆಶಿಸ್ತಾ, ಯೂನಿವರ್ಸಿಟಿ ಸೇರಿದ ನಮ್ಮ ಮಾನ್ಯ ಡಾಕ್ಟರ್ ರಾಧಾಕೃಷ್ಣರು ಬಂದಿದ್ದಾರೆ. ನನ್ನ ಭಾಳ ಆತ್ಮೀಯ ಸ್ನೇಹಿತ. ಈಗ ಅವರು ಸದ್ಯ ಬೆಳ್ತಂಗಡಿ ಕಾಲೇಜಿಗೆ ಅವರು ಫಿಸಿಕಲ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಅವರೇ ಹೇಳಿದರು. ಭಾಳ ಸಂತೋಷ. ಅವರು ನಮ್ಮ HM ಕಾಲೇಜಿಗೆ ಭಾಳ ಹತ್ತಿರದವರು. ಯಾಕೆಂದರೆ ಇಲ್ಲಿ ಹಿಂದೆ ನಡೆದಂಥ ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಳಷ್ಟು ಮಂಚೂಣಿಯನ್ನು ತಿಳ್ಕೊಂಡು ನಮ್ಮ ಕ್ರೀಡಾಕೂಟವನ್ನು ಅವರು ಯಶಸ್ವಿ ಮಾಡಿಕೊಂಡಿದ್ದಾರೆ. ಇದು ಮುಂದೆಯೂ ನಾನು ಇಲ್ಲಿರುವಂಥ ಪ್ರಾಧ್ಯಾಪಕರಲ್ಲಿ ಅಥವಾ ಕ್ರೀಡಾಧ್ಯಾಪಕರಲ್ಲಿ ವಿನಂತಿ, ರಾಧಾಕೃಷ್ಣ ಅವರ ಪೂರ್ಣ ಸಹಕಾರವನ್ನು, ಪ್ರಯೋಜನವನ್ನು ನೀವೆಲ್ಲ ಪಡ್ಕೊಳ್ಬೇಕು. ಆ ಮೂಲಕ ನಮ್ಮ HM ಕಾಲೇಜು ಮತ್ತು ಆಳದ ಸಂಸ್ಥೆ ಅಥವಾ ಹಾಗೆ ರಾಧಾಕೃಷ್ಣ ಅವರ ಸಂಸ್ಥೆ ಇದಕ್ಕೆ ಒಂದು ನಿಕಟ ಬಾಂಧವ್ಯವನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕೇಳಿಕೊಳ್ತೇನೆ. ಇವತ್ತು ಕ್ರೀಡಾಕೂಟದಲ್ಲಿ ನಮ್ಮ ಕೃಷ್ಣಾನಂದರವರನ್ನು ನಡೆಸಲೇಬೇಕು. ಕೃಷ್ಣಾನಂದರವರು ಈ ಕಬಡ್ಡಿ ಆಟಕ್ಕಾಗಿ ತನ್ನನ್ನು ತಾವು ತೊಡಗಿಸಿಕೊಂಡವರು, ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಅವರಿಗೆ ನಿಜವಾಗಿ ಒಂದು ಅಭಿನಂದನೆಗೆ ಅರ್ಹರು. ಯಾಕೆಂದರೆ ಅವರು ಎಲ್ಲಿ ಒಂದು ಕಬಡ್ಡಿಯನ್ನು ಇಟ್ಟುಕೊಳ್ಳಲಿಲ್ಲ. ನನ್ನ ಸರಳ ಸೇವಾವಧಿಯಾಗಿ ಈಗಲೂ ಅಷ್ಟೇ, ಇದು ಸಾರ್ವಜನಿಕವಾಗಿ ಕೂಡ ಅಷ್ಟೇ. ಅವರು ಕಬಡ್ಡಿಯನ್ನು ತನ್ನ ಉಸಿರು ಕಟ್ಟಿಕೊಂಡು ಬಂದವರು ಅವರು. ಇವತ್ತು ಅವರು ಅದನ್ನೇ ಮೇಲೆ ಹಿಡಿದಿದ್ದಾರೆ. ಅವರಿಗೆ ಒಳ್ಳೆಯ ಹೆಸರು ಬಂದಿದೆ. ದೇವರವರಿಗೆ
ಆಯುರಾರೋಗ್ಯ ಸಂಪತ್ತು ಸೌಭಾಗ್ಯ ಕೊಟ್ಟು ಅವರ ಮುಂದಿನ ಜೀವನವನ್ನು ಹೆಸರು ಅವರ ಜೀವನವನ್ನು ಸುಗಮಗೊಳಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಇವತ್ತಿಗೆ ಹೆಚ್ಚಿನ ಮಾತಾಡೋದಿಲ್ಲ, ಹೇಳಲಿಕ್ಕೆ ನಾನು ಮಾತಾಡದಿರುವುದು ತಪ್ಪಾಗ್ತದೆ. ಅದಕ್ಕಾಗಿ ಈ ಕಾಲೇಜಿಗೆ ಇರುವಂಥ ಎಲ್ಲ ನನ್ನ ಶಾರೀರಿಕ ಶಿಕ್ಷಣ ಅಧ್ಯಾಪಕರು, ಮಿತ್ರರು, ಕೋಚ್ಗಳು, ತರಬೇತಿದಾರರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ SDM ಕಾಲೇಜಿನ ಪರವಾಗಿ SDM ಕಾಲೇಜಿನ ಧ್ಯೇಯ ಧೋರಣೆಗಳಿಗೆ ಹೊಂದಿಕೊಂಡು ನೀವು ಇಲ್ಲಿ ನಿಮ್ಮ ಬೆಳವಣಿಗೆ ಮಾಡಬೇಕು, ನಿಮ್ಮ ಆಟ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು. ಆ ಮೂಲಕ ಸಂಸ್ಥೆಗೂ, ನಿಮಗೂ, ನಿಮ್ಮ ಹೆತ್ತವರಿಗೂ ಕೀರ್ತಿ ತರಬೇಕು. ಆ ಮೂಲಕ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ದೊಡ್ಡ ಹೆಸರು ತರಬೇಕು ಅಂತ ಶಕ್ತಿ ಪರಮಾತ್ಮ ಕೊಳ್ಳಿ ಅಂತ ಆಶಿಸ್ತಾ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಳೆಯ ನೆನಪುಗಳನ್ನ ಬಿಚ್ಚಿಟ್ಟಂತಹ, ಅದೇ ರೀತಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನ ಹಾರೈಸಿದಂತಹ ಶ್ರೀಯುತ ಬಾಲಭಾಸ್ಕರ್ ಸರ್ ಅವರಿಗೆ ಸೇರಿದಂತಹ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ನಮ್ಮ ಪಂದ್ಯಾಟಕ್ಕೆ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿಯಿಂದ ವೀಕ್ಷಕರಾಗಿ ಆಗಮಿಸಿದಂತಹ ಪ್ರಸ್ತುತ ಫಸ್ಟ್ ಗ್ರೇಡ್ ಕಾಲೇಜ್ ಬೆಳ್ತಂಗಡಿಯಲ್ಲಿ ದೈಹಿಕ ನಿರ್ದೇಶಕರಾಗಿ, ಅದೇ ರೀತಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ತಾಂತ್ರಿಕ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಇರುವಂತಹ ಡಾಕ್ಟರ್ ರಾಧಾಕೃಷ್ಣರವರು ಎರಡು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ವೇದಿಕೆಯಲ್ಲಿರುವ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ನನ್ನ ಗುರುಗಳಾದಂಥ ಬಾಲಭಾಸ್ಕರ್ ಅವರೇ, ಹಾಗೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿನ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಮೇಶ್ ಸರ್ ಅವರೇ, ಎಲ್ಲ SDM ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರುಗಳೇ, ಶಿಕ್ಷಕರೇ ಹಾಗೂ ತಾಂತ್ರಿಕ ಅಧಿಕಾರಿಯಾಗಿ ಇವತ್ತು ಕಾರ್ಯನಿರ್ವಹಿಸಿದ ಎಲ್ಲ ತಾಂತ್ರಿಕ ಅಧಿಕಾರಿಗಳೇ, ಕ್ರೀಡಾಪಟುಗಳೇ, ಖಂಡಿತ ಗೊತ್ತಿದೆ ಇದು ಮಾತನಾಡುವ ಸಮಯ ಅಲ್ಲ ಅಂತ. ಆದರೆ ಈ ಕೊನೆಯ ಪಂದ್ಯಾಟ ಸುಮಾರು ಒಂದು 50 ನಿಮಿಷ ನಮ್ಮನ್ನು ಎಲ್ಲಿಯೂ ಹೇಳದಾಗೆ ಅದ್ಭುತವಾದ ರೋಚಕ ಪಂದ್ಯಾಟ ನೋಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ರಿ. ಅದಕ್ಕೆ ಮೊದಲಾಗಿ ಕ್ರೀಡಾಪಟುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೋಸ್ಟ್ಲಿ ಈಗಾಗಲೇ ಬಾಲಭಾಸ್ಕರ್ ಸರ್ ಹೇಳಿದ್ರು, ಎಷ್ಟೋ ಸಲ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ. ಕೊನೆ ಗಳಿಗೆಯಲ್ಲಿ ನಾನು ಮೊನ್ನೆಯಿಂದಲೇ ಮ್ಯಾಚನ್ನು ನೋಡ್ತಾ ಇದ್ದೇನೆ. ನಮ್ಮ ಮುಲ್ಕಿ ಎಕ್ಸ್ಪ್ರೆಸ್ನ ಆಟ ಅಷ್ಟೇನು ಎಲ್ಲೂ ಕಂಡು ಬರಲಿಲ್ಲ. ಆದರೆ ಕೊನೆಯ ಕ್ಷಣದಲ್ಲಿ ಇಡೀ ಪಂದ್ಯಾಟದ ತಿರುವನ್ನು ಮಾಡಿದಂಥ ಮುಲ್ಕಿ ಎಕ್ಸ್ಪ್ರೆಸ್ಗೆ ಮತ್ತೊಮ್ಮೆ ಅಭಿನಂದನೆಗಳು. ಹಾಗೆ ಇನ್ನು ಮುಂದೆಯೂ ಅದನ್ನು ಬೆಳೆಸಿಕೊಂಡು ಹೋಗಿ, ಯಾಕಂದ್ರೆ ಇದು ಮಾತಾಡುವ ಸಮಯ ಅಲ್ಲ ಅಂತ ಗೊತ್ತಿದೆ. ಆದರೆ ಅನಿವಾರ್ಯವಾಗಿ ಒಂದೆರಡು ಮಾತಾಡಬೇಕಾಗ್ತದೆ. ಈಗಾಗಲೇ ನಿಮ್ಮ ಕಣ್ಣ ಮುಂದೆ ಬಾಲಭಾಸ್ಕರ್ ಸರ್ ಹೇಳಿದರು ಕೆಲವೊಂದು ವಿಷಯವನ್ನು. 91ರಲ್ಲಿ ನಿಮ್ಮಾಗೆ ನಾನು ಸಹ ಇಲ್ಲಿ ಕ್ರೀಡಾಪಟುವಾಗಿ ಭಾಗವಹಿಸಿದವರು. ಮೋಸ್ಟ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಒಂದು ದಿವಸ ನಾನು ಇಲ್ಲಿದ್ದೆ, ಒಂದೇ ಒಂದು ದಿವಸ. ಬಾಲಭಾಸ್ಕರ್ ನಾನು ಕ್ರಾಸ್ ಕಂಟ್ರಿಯಲ್ಲಿ 4ನೇ ಸ್ಥಾನ ಮಾಡಿದ ತಕ್ಷಣ ನನ್ನನ್ನು ಇಲ್ಲಿ ಬರಲೇಬೇಕು ಅಂತ ಹೇಳಿ ಸಿದ್ಧವನದಲ್ಲಿ ಒಂದು ದಿವಸ ಮಾತ್ರ ಉಳ್ಕೊಂಡಿದೆ. ಅನಿವಾರ್ಯ ಕಾರಣದಿಂದ ಮತ್ತೆ ನನಗೆ ಇಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಆಗ. ಆದರೆ ಅವತ್ತಿನ ಎಷ್ಟೋ ಕ್ರೀಡಾಪಟುಗಳು ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ, ಬೇರೆ ಬೇರೆ ವಿಭಾಗದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಶ್ರಮ, ಮೋಸ್ಟ್ಲಿ ಅವರು ಮಾಡಿದ ಶ್ರಮ ಮತ್ತು ಏನು ಕಾವಂದರ ಒಂದು ಸಹಕಾರ, ಆದ ಕಾರಣ ಇವತ್ತು ಅದ್ಭುತವಾಗಿ ಬೆಳೆದು ನಿಂತಿದೆ. ಇವತ್ತು ಕೇವಲ ಪಂದ್ಯಾಟ ಇವತ್ತಿಗೆ ಮುಗಿಯುವುದಿಲ್ಲ ಕ್ರೀಡಾಪಟುಗಳೇ. ನಾನು ನೀವು ಆಡುವಾಗ ನೋಡಿದ್ದೇನೆ. ನಾನು ಸಹ 1 ವರ್ಷ ಮಂಗಳೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿದಂಥ ಕಬಡ್ಡಿ ಆಟಗಾರ ಸಹ. ಪ್ರತಿಯೊಂದು ಕ್ಷಣವನ್ನು ನಾನು ಒಬ್ಸರ್ವ್ ಮಾಡಿದ್ದೇನೆ. ಏನೇ ಇರಲಿ, ಇನ್ನು ಹೆಚ್ಚು ಮಾತಾಡದೆ ಇವತ್ತಿನ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಸಂಘಟನೆ ಉಜಿರೆ ಅಂದರೆ ಸಂಘಟನೆಗೆ ಯಾವುದೇ ಕೊರತೆ ಇಲ್ಲ, ಯಾವುದೇ ಕೊರತೆ ಇಲ್ಲ. ಆದರೂ ಸಹ ಎಲ್ಲಿಯೂ ಕಿಂಚಿತ್ತು ತೊಂದರೆ ಬಾರದಾಗೆ ಇಲ್ಲಿನ ಎಲ್ಲ ದೈಹಿಕ ಶಿಕ್ಷಣ ನಿರ್ದೇಶಕರು ರಮೇಶ್ ಅವರ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಸಂಘಟನೆಯನ್ನು ಮಾಡಿದ್ದಾರೆ. ಇವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಒಬ್ಬ ಒಬ್ಸರ್ವರ್ ಆಗಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕ್ರೀಡಾಪಟುಗಳ ಸಹಕಾರ ಎಷ್ಟು ಮುಖ್ಯವೋ ಹಾಗೆ ಇಲ್ಲಿನ ಕ್ರೀಡಾಧಿಕಾರಿಗಳು ನಿರಂತರವಾಗಿ ಕಳೆದ 3 ದಿವಸದಿಂದ ಯಾವುದೇ ತೊಂದರೆ ಬಾರದೆ ಅತ್ಯಂತ ಯಶಸ್ವಿಯಾಗಿ ತೀರ್ಪನ್ನು ನೀಡಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಸಹಕರಿಸಿರಿ. ಅವರಿಗೆ ಸಹ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
ಹಾಗೆ ಈಗಾಗಲೇ ಬಾಲಭಾಸ್ಕರ್ ಸರ್ ಹೇಳಿದರು, ಕೃಷ್ಣಾನಂದ ಸರ್ ನಾವು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇವೆ. ಅದಕ್ಕೆ ಮೋಸ್ಟ್ಲಿ ಅಂತೂ 30 ವರ್ಷ ಅಂತೂ ಕಡೆ ಪಕ್ಷ ನೋಡ್ತಾ ಬಂದಿದ್ದೇವೆ. ಹೇಗೆ ಆಗ ಇದ್ರೋ ಬೇರೆ ಬೇರೆ ಸಂಸ್ಥೆಗಳು ಸಹ ಅವರು ಕೆಲಸ ಮಾಡಿದ್ದಾರೆ. ಈಗಲೂ ಸಹ ಅದನ್ನೇ ಅದೇ ಒಂದು ಯಥಾಸ್ಥಿತಿಯನ್ನು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಇದರವರೆಗೆ, ಇಷ್ಟರವರೆಗೆ. ನಾನು ಸಹ ಅವರೊಬ್ಬ ಅಭಿಮಾನಿ ಸಹ. ಅವರಿಗೆ ನಾನು ಇವತ್ತು ತಂಡ ವಿಜೇತಗೊಳಿಸಲು ಮುಖ್ಯ ಪಾತ್ರ ವಹಿಸಿದ್ದಾರೆ, ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗೆ ಕಳೆದ 3 ದಿವಸದಿಂದ ಸಹಕರಿಸಿದ ಪ್ರತಿಯೊಬ್ಬರಿಗೆ ಅಭಿನಂದಿಸ್ತಾ, ನನಗೆ ಇಲ್ಲಿ ಇತ್ತೀಚೆಗಷ್ಟೇ ಬೆಳ್ತಂಗಡಿಗೆ ಬಂದಿದ್ದೇನೆ ನಾನು, 3 ತಿಂಗಳು ಆಯ್ತಷ್ಟೇ. ಇನ್ನು ಮುಂದೆ ಹೆಚ್ಚೆಚ್ಚು ಕಾರ್ಯಕ್ರಮ, ಈಗಾಗಲೇ 1 ತಿಂಗಳ ಹಿಂದೆ ನಾನು ಒಂದು PU ಕಾಲೇಜು ಸ್ಪೋರ್ಟ್ಸ್ ಡೇಗೆ ಸಹ ಬಂದಿದೆ. ಆಗಲೇ ಹೇಳಿದಾಗೆ ಭಾಸ್ಕರ್ ಸರ್ ಹೇಳಿದಾಗೇನೆ ಆಳ್ವಾಸ್ ಸಂಸ್ಥೆಯಲ್ಲಿ ಅದೆಷ್ಟೋ ಕೆಲಸ ಮಾಡಿದ್ರು, ನಾನು ಈ ಸಂಸ್ಥೆಯೊಟ್ಟಿಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಮೊದಲಿಂದಲೇ ಇಟ್ಟುಕೊಂಡು ಬಂದವನು. ಇನ್ನು ಮುಂದೆ ಸಹ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳುತ್ತಾ, ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಅಭಿನಂದಿಸ್ತಾ, ಇವತ್ತಿನ ವಿಜೇತರಿಗೂ ಹಾಗೂ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಸ್ಥಾನ ಪಡೆದ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ ಇದರ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಸರ್ ಅವರು ತಾವು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಭಾಷಣವನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಮಹಾನ್ ಕ್ರೀಡಾ ಪೋಷಕರು ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಬೇರೆ ಬೇರೆ ಕಾಲೇಜುಗಳಿಂದ ಇಲ್ಲಿಗೆ ಆಗಮಿಸಿರುವ ದೈಹಿಕ ಶಿಕ್ಷಣ ನಿರ್ದೇಶಕರುಗಳೇ, ನಮ್ಮ ಸಹ ಶಿಕ್ಷಣ ಸಂಸ್ಥೆಗಳ ಎಲ್ಲ ದೈಹಿಕ ಶಿಕ್ಷಣ ನಿರ್ದೇಶಕರುಗಳೇ, ತಾಂತ್ರಿಕ ಅಧಿಕಾರಿಗಳಾಗಿ ಇಲ್ಲಿಗೆ ಆಗಮಿಸಿರುವ ಎಲ್ಲ ಅಧಿಕಾರಿ ವೃಂದದವರೇ, ಎಲ್ಲ ಕ್ರೀಡಾಪಟುಗಳೇ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರ. ಸೋಲೆ ಗೆಲುವಿನ ಮೆಟ್ಟಿಲು, ಇದು ನಮಗೆಲ್ಲ ಗೊತ್ತಿರುವ ಒಂದು ನಾಣ್ಣುಡಿ. ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ನಾವು ಸ್ವೀಕರಿಸಬೇಕಾಗ್ತದೆ. ಈ ದಿನದ ಪಂದ್ಯದಲ್ಲಿ ನಾವು ಸುಮಾರು ಈಗಾಗಲೇ ಹೇಳಿದ ಹಾಗೆ 50 ನಿಮಿಷವನ್ನು ಒಂದು ಉಸಿರು ಬಿಗಿದು ಹಿಡಿದುಕೊಳ್ಳುವ ರೀತಿಯಲ್ಲಿ ಕಳೆದಿದ್ದೇವೆ. ಇದು ನಮಗೆ ಅತ್ಯಂತ ಸಂತೋಷ, ರೋಮಾಂಚನ ಎಲ್ಲವನ್ನು ನೀಡಿದೆ. ಗೆಲುವನ್ನು ಸ್ವೀಕರಿಸಿ ಸೋಲಿನ ಅವಲೋಕನವನ್ನು ಮಾಡುತ್ತಾ ಮುಂದೆ ಗೆಲುವಿನತ್ತ ಹೋಗುವ ಅವಕಾಶ ನಮಗೆಲ್ಲರಿಗೂ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಕ್ರೀಡೆಗೆ ವಿಶೇಷವಾದ ಒಂದು ಸವಲತ್ತುಗಳನ್ನು, ಪ್ರೋತ್ಸಾಹವನ್ನು ನೀಡ್ತಾ ಬಂದಿದೆ. STM ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ತನಕ ನಮ್ಮ ಕಾಲೇಜಿನ ಹಲವಾರು ವಿದ್ಯಾರ್ಥಿನಿಯರು ನಮ್ಮ ಕಾಲೇಜನ್ನು, ನಮ್ಮ ವಿಶ್ವವಿದ್ಯಾನಿಲಯವನ್ನು, ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕ್ರೀಡಾಪಟುಗಳು ಈ ಇಂದ್ರಪ್ರಸ್ಥದಲ್ಲಿ ಇಂದು ಇದ್ದಾರೆ. ಇನ್ನು ಮುಂದೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಮಾಡಲಿಕ್ಕೆ ನಮ್ಮ ಎಲ್ಲ ಕ್ರೀಡಾಪಟುಗಳು ಶ್ರಮಿಸಬೇಕು. ಇಲ್ಲಿ ಸಿಗುವ ಎಲ್ಲ ಸವಲತ್ತುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಕಾಲೇಜಿಗೆ, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡ್ಬೇಕು ಅಂತ ಹೇಳುವ ಒಂದು ಕಿವಿ ಮಾತನ್ನು ಹೇಳುತ್ತಾ, ನಮ್ಮ ಕಾಲೇಜಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತರ್ ಕಾಲೇಜು ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಮಾಡಲಿಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದವರು ನಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಬಡ್ಡಿ ಪಂದ್ಯಾಟಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅಬ್ಸರ್ವರ್ ಆಗಿ ಬಂದಿರುವ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಮೋಹನ್ ಕುಮಾರ್, ಮಾಲಕರು ಕನಸಿನ ಮನೆ ಉಜಿರೆ, ಇವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಎಲ್ಲರಿಗೂ ವಿಶೇಷವಾದ ಪ್ರೋತ್ಸಾಹ ನೀಡ್ತಾ ಬಂದಿರೋರು. ಇವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಬಡ್ಡಿ ಅಸೋಸಿಯೇಷನ್ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿರುವ
ಹಕೀಂ ಅವರಿಗೆ, ನಮ್ಮ ಕಾಲೇಜಿನ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿರುವ ಶ್ರೀಮತಿ ನಂದಾಕುಮಾರಿ ಅವರಿಗೆ, ನಮ್ಮ ಕಾಲೇಜಿನ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ಇಂದು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಇವರು ನಮ್ಮ ಕಾಲೇಜಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಮಾಡಿ ಸುದೀರ್ಘ ಸೇವೆಯನ್ನು ನಮ್ಮ ಕಾಲೇಜಿನಲ್ಲಿ ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರಾದ ರಮೇಶ್ ಅವರಿಗೆ, ಅವರ ಜೊತೆಗೆ ಸಹಕರಿಸಿದ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ನಿರ್ದೇಶಕರುಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಕಾಲೇಜಿಗೆ ಈ ಕಬಡ್ಡಿ ಟೂರ್ನಮೆಂಟಿನ ಒಂದು ಗೆಲುವನ್ನು ತಂದುಕೊಟ್ಟ ನಮ್ಮ ಪ್ರೀತಿಯ ಕ್ರೀಡಾಪಟುಗಳಿಗೆ ಹಾಗೂ ಅವರಿಗೆ ಮಾರ್ಗದರ್ಶನ ಮಾಡಿರುವ ಕೃಷ್ಣಾನಂದ ರಾವ್ ಅವರಿಗೆ ಹಾಗೂ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರುಗಳಿಗೆ ವೈಯಕ್ತಿಕವಾಗಿ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಕಳೆದ 3 ದಿವಸಗಳಿಂದ ಈ ನಮ್ಮ ಸಂಸ್ಥೆಯಲ್ಲಿ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಸಮಸ್ತ ಸೇರಿದಂತೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನೆನಪಿನ ಕಾಣಿಕೆಯನ್ನ ನೀಡಿ ನಮ್ಮ ಸಮಾರಂಭದ ಅಧ್ಯಕ್ಷರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇಂದಿನ ಮುಖ್ಯ ಅತಿಥಿಗಳು ಆಗಿರುವಂತಹ ಶ್ರೀಯುತ ಕೆ ಮೋಹನ್ ಕುಮಾರ್ ಇವರಿಗೆ ನಮ್ಮ ಈ ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಆಗಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ಈ ಕಬಡ್ಡಿ ಪಂದ್ಯಾಟದ ವೀಕ್ಷಕರು ಆಗಿರುವಂತಹ ಡಾಕ್ಟರ್ ರಾಧಾಕೃಷ್ಣ ಸರ್ ಅವರಿಗೆ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ನಿವೃತ್ತ ದೈಹಿಕ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಬಾಲಭಾಸ್ಕರ್ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಧನ್ಯವಾದ ಸಮರ್ಪಣೆ ಇದನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತದನಂತರ ಬಹುಮಾನ ಕಾರ್ಯಕ್ರಮವನ್ನ ನೀಡಲಿಕ್ಕಿದ್ದೇವೆ. ಇದನ್ನ ನಮ್ಮ SDM ಸ್ಪೋರ್ಟ್ಸ್ ಕ್ಲಬ್ಬಿನ ವಾಲಿಬಾಲ್ ಹಾಗೂ ಹ್ಯಾಂಡ್ಬಾಲ್ ಕೋಚ್ ಹಾಗೂ ದೈಹಿಕ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಸುಧೀರ್ ಸರ್ ಅವರು ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಎಲ್ಲರಿಗೂ ಶುಭ ಸಂಜೆ. 2024-25ನೇ ಸಾಲಿನ ಮಂಗಳೂರು ವಿಶ್ವವಿದ್ಯಾನಿಲಯ ಪುರುಷರ ಅಂತರ್ ಕಾಲೇಜು ಕಬಡ್ಡಿ ಪಂದ್ಯಾಟದ ಅಂತಿಮ ಕ್ಷಣದಲ್ಲಿ ನಾವೀಗಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಬದುಕು ಕಟ್ಟೋಣ ಬನ್ನಿ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಮೋಹನ್ ಸರ್ ಇವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ವಿಶ್ವನಾಥ್ ಸರ್ ಇವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿರುವ ಎಲ್ಲರ ಗುರು ಅಂತಲೇ ಹೇಳ್ಬೋದು. ನಮ್ಮೆಲ್ಲರ ಗುರು ಮಾರ್ಗದರ್ಶಕರು ನಮ್ಮ ಕ್ರೀಡಾ ಸಂಘದ 1985ರಲ್ಲಿ ಪ್ರಾರಂಭವಾದ ಈ ಕ್ರೀಡಾ ಸಂಘದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಕರಾಗಿರುವಂಥ ಬಾಲ್ಭಾಸ್ಕರ್ ಸರ್ ಇವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಎಕ್ಸಾಮಿನೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ವಿಭಾಗದ ಮುಖ್ಯಸ್ಥರಾಗಿರುವಂಥ ನಂದಾ ಮೇಡಮ್ ಇವ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ. ಇವರು ಈ ಅಧಿಕಾರಕ್ಕೆ ಬಂದ ಮೇಲೆ ನಾನು 8 ವರ್ಷ ಆಯಿತು ಸರ್ವಿಸ್. ಕ್ರೀಡಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಅವರಿಗೆ ಎಕ್ಸಾಮ್ ಇರ್ಬೋದು ಯಾವುದೇ ಇರ್ಬೋದು ಖುದ್ದಾಗಿ ಅವರೇ ನಮಗೆ ಕಾಲ್ ಮಾಡಿ ಕೇಳಿ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದಂತ ಯಾವುದೇ ಮಕ್ಕಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಕ್ರೀಡಾ ವಿಭಾಗಕ್ಕೆ ಸಹಕರಿಸ್ತಿರುವಂಥ ಮೇಡಮ್ ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟದ ಅಬ್ಸರ್ವ್ ಆಗಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ರಾಧಾಕೃಷ್ಣ ಸರ್ ಇವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ಕಬಡ್ಡಿ ಆಟಗಾರರು ಕೃಷ್ಣನ್ ಸರ್ ಅವರ ಬ್ಯಾಚಲ್ಲಿ ಆಡಿರೋದಂತೆ ಹಕೀಂ ಸರ್ ಇವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಕ್ರೀಡಾ ಸಂಘದ ಕಾರ್ಯದರ್ಶಿಗಳು ಹಾಗೂ ಮತ್ತು ಕಾಲೇಜಿನ ಕ್ರೀಡಾ ನಿರ್ದೇಶಕರಾಗಿರುವಂಥ ರಮೇಶ್ ಸರ್ ಮತ್ತು ಈ ಕ್ರೀಡಾಕೂಟದ ರೂವಾರಿಯಾಗಿರುವಂಥ ಇವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾನೆ. ಅದೇ ರೀತಿ ಈ ಒಂದು ಪಂದ್ಯಾಟ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಬಹುಮುಖ್ಯ ಕಾರಣಕರ್ತರು, ತೀರ್ಪುಗಾರರು, ವಿವಿಧ ಕಾಲೇಜಿನಿಂದ ಮತ್ತು ಶಾಲೆಗಳಿಂದ ಬಂದಿರುವಂಥ ಎಲ್ಲ ತೀರ್ಪುಗಾರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ವಿಭಾಗದ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಿರುವಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ನಿರ್ದೇಶಕರುಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಈ ಒಳಾಂಗಣ ಕ್ರೀಡಾಂಗಣದ ಸಂಪೂರ್ಣ ಸೌಂಡ್ ಸಿಸ್ಟಮ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಇದರೆಲ್ಲ ಅಚ್ಚುಕಟ್ಟಾದ ಕಾರ್ಯನಿರ್ವಹಣೆ ಮಾಡಿದಂಥ ಹರ್ಷ ಇವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟದ ಸಂಪೂರ್ಣ ವಿವರಣೆಯನ್ನು ಪತ್ರಿಕೆಯಲ್ಲಿ ಆಗಿದಂಥ ಪ್ರೆಸ್ ವಿಭಾಗದ ಎಲ್ಲರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ SDM ಹಾಸ್ಪಿಟ್ಲನ್ನ ಫಸ್ಟ್ ಏಡ್ ವಿಭಾಗದವರು 3 ದಿನದಿಂದ ನಮ್ಮ ಜೊತೆಗೆ ಇದ್ದು ಪ್ರತಿ ಕ್ಷಣಕ್ಕೂ ನಮಗೇನು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಂಥ SDM ಹಾಸ್ಪಿಟಲ್ ಇರ್ಬೋದು, ಅಲ್ಲಿನ ಮುಖ್ಯಸ್ಥರಿಗೂ ಹಾಗೂ ಫಸ್ಟ್ ಏಡ್ ವಿಭಾಗಕ್ಕೆ ಬಂದಿರುವಂಥ ಸಿಬ್ಬಂದಿಗಳಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕ್ರೀಡಾಕೂಟದಲ್ಲಿ ಎಲ್ಲದೂ ಈ ಅಚ್ಚುಕಟ್ಟಾಗಿ ಹಿಂಗೆ ನಡಿಬೇಕಂತಿದ್ರೆ 3 ಜನ ಅಟೆಂಡರ್ಸ್ ಇದ್ದಾರೆ. ವಿಶ್ವಣ್ಣ, ಉಮೇಶ್ ಅಣ್ಣ ಮತ್ತು ಸಂಜೀವ. ಇವರು 3 ಜನ ನಮಗಿಲ್ಲ ಅಂದರೆ ತುಂಬ ಕೈಕಾಲು ಕಟ್ಟಿದಾಗೆ ಆಗ್ತದೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ರೀಡಾ ವಿಭಾಗದವರು ಯಾವುದೇ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದರೆ ಅದು ಸಕ್ಸಸ್ ಆಗಿ ಒಂದು ಎಂಡ್ ಲೆವೆಲ್ಗೆ ರೀಚ್ ಆಗಬೇಕಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣಕರ್ತರು ನಮ್ಮ ಕ್ರೀಡಾ ವಿದ್ಯಾರ್ಥಿಗಳು. ಅವರ ಸಂಪೂರ್ಣ ಸಹಕಾರದಿಂದ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬಳು ನಮ್ಮ ಹಳೆ ವಿದ್ಯಾರ್ಥಿನಿ ಇದ್ದಾಳೆ, ಸೋನಾಲಿ. ನಮ್ಮ ಇಲ್ಲಿ ಯಾವುದೇ ಒಂದು ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿಭಾಗದಲ್ಲಿ ಕ್ರೀಡಾಕೂಟ ಆದರೆ ಸರ್ಟಿಫಿಕೇಟನ್ನು ಬರೀಲಿಕ್ಕೆ ನಿಮ್ಮ ಸರ್ಟಿಫಿಕೇಟ್ ರಿಸೀವ್ ಮಾಡಿದ ಮೇಲೆ ನೋಡಿ ಅಲ್ಲಿ ಪ್ರಿಂಟ್ ಹೊಡೆದಾಗೆ ಇರ್ತದೆ ಹೆಸರು, ಅದು ಅವಳು ಕೈಯಲ್ಲಿ ಬರೆದಿರುವಂಥದ್ದು. ಯಾವುದೇ ಕ್ರೀಡಾಕೂಟ ಆದರೂ ಅವಳು ಬಂದು ನಮಗೆ ಸರ್ಟಿಫಿಕೇಟ್ ಬರ್ಕೊಡ್ತಾಳೆ. ಅವಳಿಗೆ ನಮ್ಮ ಪ್ರಾಂಶುಪಾಲರು ಒಂದು ಪುಷ್ಪವನ್ನು ನೀಡಿ ಅವಳಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಸೋನಾಲಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಪಂದ್ಯಾಟದ ಸಂಪೂರ್ಣ 1 ಇಂಚು ವಿಡಿಯೋಸ್ ಮ್ಯಾಚದು ಮಿಸ್ ಆಗದೆ 3 ದಿನವೂ ಸಹ ವಿಜಯ್ ಅತ್ತಾಜೆ ಅವರು ವಿಡಿಯೋ ಮಾಡಿ ನಿಮ್ಮೆಲ್ಲ ಆಟವನ್ನು ಸೆರೆ ಹಿಡ್ದಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತೇನೆ. ಅದೇ ರೀತಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವಿಶೇಷವಾಗಿ ಕಳೆದ 2 ದಿವಸದಿಂದ ಊಟೋಪಚಾರದ ಸಾರಥ್ಯವನ್ನು ವಹಿಸಿದಂಥ ಶ್ರೀಯುತ ಸಂದೇಶ್ ಪೂಂಜಾ, ಅದೇ ರೀತಿ ನಮಗೆ ಅಕಾಮಿಡೇಷನ್ ವಸತಿಯ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀಯುತ ಚರಣ್ ಸರ್ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಕಳೆದ 3 ದಿವಸದಿಂದ ನಮ್ಮೊಂದಿಗೆ ತೀರ್ಪುಗಾರ ಮಿತ್ರರು ನಮ್ಮೊಂದಿಗೆ ಸಹಕರಿಸಿದರೆ ಅವರ ನಾಮಾಂಕಿತವನ್ನ ನಿಮ್ಮ ಮುಂದೆ ಇಡಲು ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತ ನವೀನ್ ಸರ್ ಅವರು, ಅದೇ ರೀತಿ ಸಂದೀಪ್, ಅಜಿತ್ ಕುಮಾರ್, ಯತೀಶ್, ಸುದರ್ಶನ್, ಮೂರ್ತಿ, ರಾಧಾಕೃಷ್ಣ, ಸಂಜು, ಅಮಿತ್, ಅರವಿಂದ್, ಅದೇ ರೀತಿ ರಾಮಚಂದ್ರ, ರವೀಂದ್ರ, ಅದೇ ರೀತಿ ಶೀತಲ್ ಪಡಿವಾಲ್, ರವಿಚಂದ್ರ, ಹರೀಶ್, ಗುಣಪಾಲ್ ಮುಂಡಾಜೆ, ಗಣೇಶ್, ಡಾಕ್ಟರ್ ಪ್ರವೀಣ್, ಹೇಮೋದರ, ಧರ್ಮೇಂದ್ರ, ಅದೇ ರೀತಿ ಗಿರೀಶ್, ಪ್ರವೀಣ್, ಸುಭಾಷ್, ಪರಮೇಶ್ವರ, ಸೀನಾ, ಅದೇ ರೀತಿ ಪ್ರಭಾಕರ ನಾರವಿ, ಸಂತೋಷ್, ರಾಜಮ್ಮ, ಲಕ್ಷ್ಮಣ, ಪ್ರಭಾಕರ್, ಸಂಜೀವ, ಅದೇ ರೀತಿ ಸಂದೇಶ್ ಬಿ ಪೂಂಜ, ಕೃಷ್ಣಾನಂದ ಬಿ, ಚರಣ್, ಎಲ್ಲ ನಮ್ಮ ತೀರ್ಪುಗಾರರ ಮಿತ್ರರು ಕಳೆದ 3 ದಿವಸಗಳಿಂದ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ನಮಗೆ ಮಂಗಳೂರು ವಲಯದ ಕಬಡ್ಡಿ ಪಂದ್ಯಾಟಕ್ಕೆ 1 ದಿವಸ ಪಂದ್ಯವನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ SDM ಪಾಲಿಟೆಕ್ನಿಕ್ ಕಾಲೇಜ್ ಇವರಿಗೆ
ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ಹಾಗೂ ದೈಹಿಕ ನಿರ್ದೇಶಕರಿಗೆ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಬರ್ತಾ ಇದ್ದೇವೆ. ಮಂಗಳೂರು ವಲಯದ ಪಂದ್ಯಾಟದ ವಿಜೇತರನ್ನ ಇದೀಗ ವೇದಿಕೆಗೆ ಬರಮಾಡ್ತಾ ಇದ್ದೇವೆ. ಈ ಪಂದ್ಯಾಟದ ಬೆಸ್ಟ್ ಆಲ್ರೌಂಡರ್ ಸರ್ವಾಂಗೀಣ ಆಟಗಾರರಾಗಿ ಎಸ್ಡಿಎಂ ಕಾಲೇಜ್ ಉಜಿರೆಯ ಪ್ರಜ್ವಲ್ ತಾವು ವೇದಿಕೆಗೆ ಬಂದು ಫಲಕವನ್ನ ತಾವು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದನ್ನ ಶ್ರೀಯುತ ಕೆ ಮೋಹನ್ ಸರ್ ಇವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಬೆಸ್ಟ್ ಡಿಫೆಂಡರ್ ಆಗಿ ಹಿಡಿತಗಾರನಾಗಿ NMC ಸುಳ್ಯ ಇದರ ಅಭಿಷೇಕ್ ತಾವು ವೇದಿಕೆಗೆ ಬಂದು ಫಲಕವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದನ್ನ ಶ್ರೀಯುತ ಬಾಲಭಾಸ್ಕರ್ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಂಗಳೂರು ವಲಯದ ಬೆಸ್ಟ್ ಡಿಫೆಂಡರ್ ಅಭಿಷೇಕ್ NMC ಸುಳ್ಯ. ಅದೇ ರೀತಿ ಮಂಗಳೂರು ವಲಯದ ಬೆಸ್ಟ್ ರೈಡರ್ ದಾಳಿಗಾರನಾಗಿ SDM ಉಜಿರೆಯ ಚೇತನ್. ಉದಯೋನ್ಮುಖ ಆಟಗಾರ. ಇವರಿಗೆ ಶ್ರೀಯುತ ಹಕೀಂ ಸರ್ ಅವರು ಫಲಕ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಮಂಗಳೂರು ವಲಯದ 4ನೇ ಸ್ಥಾನವನ್ನ ಮಿಲಾಗ್ರೆಸ್ ಕಾಲೇಜ್ ಮ್ಯಾಂಗ್ಳೂರ್ ಇವರು ಫಲಕವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನ ಪಡೆದಂತಹ ಗೋಕರ್ಣನಾಥೇಶ್ವರ ಕಾಲೇಜ್ ಮ್ಯಾಂಗ್ಳೂರ್ ತಂಡದ ಎಲ್ಲ ಸದಸ್ಯರು ಅವರೊಂದಿಗೆ ತಂಡದ ವ್ಯವಸ್ಥಾಪಕರು ಹಾಗೂ ತರಬೇತುದಾರರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಥರ್ಡ್ ಪ್ಲೇಸ್ ಗೋಸ್ ಟು ಮ್ಯಾಂಗ್ಳೂರ್ಸ್ ಗೋಕರ್ಣನಾಥೇಶ್ವರ ಕಾಲೇಜ್ ಮ್ಯಾಂಗ್ಳೂರ್. ಪ್ಲೀಸ್ ರಿಸೀವ್ ಯುವರ್ಸ್ ಮೊಮೆಂಟೋ. ಇದನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಡಾಕ್ಟರ್ ವಿಶ್ವಾಸ್ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ದ್ವಿತೀಯ ಸ್ಥಾನವನ್ನ ಪಡೆದಂತಹ ಸೆಕೆಂಡ್ ಪ್ಲೇಸ್ ಗೋಸ್ ಟು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ತಂಡದ ವ್ಯವಸ್ಥಾಪಕರು ಹಾಗೂ ತರಬೇತುದಾರರು ತಾವು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದನ್ನ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ವೀಕ್ಷಕರು ಆಗಿರುವಂತಹ ಡಾಕ್ಟರ್ ರಾಧಾಕೃಷ್ಣ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ತಂಡದ ಎಲ್ಲ ಸದಸ್ಯರು ಹಾಗೂ ತರಬೇತುದಾರರು ಹಾಗೂ ವ್ಯವಸ್ಥಾಪಕರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಇದನ್ನ ನಮ್ಮ ಕಾಲೇಜಿನ ರಿಜಿಸ್ಟರ್ ಇವ್ಯಾಲ್ಯುಯೇಷನ್ ರಿಜಿಸ್ಟರ್ ಆಗಿರುವಂತಹ ಡಾಕ್ಟರ್ ನಂದಕುಮಾರಿ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ವಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟದ ಬಹುಮಾನವನ್ನ ನೀಡಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಈ ಪಂದ್ಯಾಟದ ಬೆಸ್ಟ್ ಆಲ್ರೌಂಡರ್ ಆಗಿ SDM ಕಾಲೇಜ್ ಉಜಿರೆಯ ಪ್ರಜ್ವಲ್, ಬೆಸ್ಟ್ ಆಲ್ರೌಂಡರ್ ಇನ್ ಮ್ಯಾಂಗ್ಳೂರ್ ಇಂಟರ್ ಝೋನ್ ಕಬಡ್ಡಿ ಟೂರ್ನಮೆಂಟ್. ಇದನ್ನ ಶ್ರೀಯುತ ಮೋಹನ್ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ಮ್ಯಾಂಗ್ಳೂರ್ ಇಂಟರ್ ಝೋನ್ ಮೆನ್ ಕಬಡ್ಡಿ ಟೂರ್ನಮೆಂಟ್ ಬೆಸ್ಟ್ ಡಿಫೆಂಡರ್ ಮೂಲ್ಕಿ ಎಕ್ಸ್ಪ್ರೆಸ್ ಸುಶಾಂತ್ ಉಜಿರೆ ತಾವು ಬಂದು ಬೆಸ್ಟ್ ಡಿಫೆಂಡರ್ ಪದಕವನ್ನ ಪಡಂಗಡಿಯವರು ಶ್ರೀಯುತ ಪಡಂಗಡಿಯವರು ಸುಶಾಂತ್ ಇವರು ತಾವು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದನ್ನ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ಬೆಸ್ಟ್ ರೈಡರ್ ಆಗಿ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯ ಯಶ್ವಂತ್ ತಾವು ವೇದಿಕೆ ಬಂದು ಫಲಕವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದನ್ನ ಬಾಲಭಾಸ್ಕರ್ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್.
ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ವಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟದ 4ನೇ ಸ್ಥಾನವನ್ನ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ತಂಡದ ಎಲ್ಲ ಸದಸ್ಯರು, ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳೂರು ವಲಯ ಹಾಗೂ ಅಂತರ್ವಲಯ ಮಟ್ಟದಲ್ಲಿ ಆಡಿದಂತಹ ಕಬಡ್ಡಿ ಪಂದ್ಯಾಟದ ಓವರ್ ಆಲ್ ಬೆಸ್ಟ್ ಪ್ಲೇಯರ್ ಆಗಿ SDM ಕಾಲೇಜು ಉಜಿರೆಯ ಶಶಾಂಕ್, ಮುಲ್ಕಿ ಎಕ್ಸ್ಪ್ರೆಸ್ ಶಶಾಂಕ್ ರವರು ಬನ್ನಿ. ಮೆಚ್ಚಿನ ಆಟಗಾರ ಶಶಾಂಕ್, ಇದನ್ನ ಕಾಲೇಜಿನ ಪ್ರಾಂಶುಪಾಲರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಉದಯೋನ್ಮುಖ ಆಟಗಾರ, ಹಲವಾರು ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನ ಆಡಿದಂತಹ ಚಾಕಚಕ್ಯತೆಯ ಆಟಗಾರ ಶಶಾಂಕ್. ಮಂಗಳೂರು ಅಂತರ್ವಲಯ ಮಟ್ಟದ 4ನೇ ಸ್ಥಾನವನ್ನ ಪಡೆದಂತಹ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ತಂಡದ ಎಲ್ಲ ಸದಸ್ಯರೊಂದಿಗೆ ತಂಡದ ವ್ಯವಸ್ಥಾಪಕರು, ತರಬೇತುದಾರರು ವೇದಿಕೆಗೆ ಬಂದು ಫಲಕವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದನ್ನ ಕಬಡ್ಡಿ ಅಸೋಸಿಯೇಷನ್ ಆರ್ಗನೈಸ್ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಹಕೀಂ ಸರ್ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನ ಪಡೆದಂತಹ ಗೋಕರ್ಣನಾಥೇಶ್ವರ ಕಾಲೇಜ್ ಮ್ಯಾಂಗ್ಳೂರ್ ತಂಡದ ಎಲ್ಲ ಸದಸ್ಯರು ಹಾಗೂ ತರಬೇತುದಾರರು ಹಾಗೂ ವ್ಯವಸ್ಥಾಪಕರು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ಬಹುಮಾನವನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಅವರಿಗೆ ಪದಕವನ್ನ ತೊಟ್ಟು ಗೌರವಿಸಬೇಕು. ಅದೇ ರೀತಿ ಶಾಶ್ವತ ಫಲಕವನ್ನ ಶ್ರೀಯುತ ಕೆ ಮೋಹನ್ ಕುಮಾರ್ ಇವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ತೃತೀಯ ಸ್ಥಾನವನ್ನ ಪಡೆದಂತಹ ಗೋಕರ್ಣನಾಥೇಶ್ವರ ಕಾಲೇಜ್ ಮ್ಯಾಂಗ್ಳೂರ್ ದ್ವಿತೀಯ ಸ್ಥಾನವನ್ನ ಪಡೆದಂತಹ ಆಳ್ವಾಸ್ ಕಾಲೇಜ್ ಆಫ್ ಮೂಡಬಿದ್ರೆ ತಂಡದ ಎಲ್ಲ ಸದಸ್ಯರು, ಅದೇ ರೀತಿ ತಂಡದ ವ್ಯವಸ್ಥಾಪಕರು ಹಾಗೂ ತರಬೇತುದಾರ ಮಿತ್ರರು ಕೂಡ ವೇದಿಕೆಗೆ ಬಂದು ತಾವು ಶಾಶ್ವತ ಫಲಕವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಸತೀಶ್ ಸರ್ ಬನ್ನಿ, ವೇದಿಕೆ ಬನ್ನಿ ಸರ್. ಕಬಡ್ಡಿ ತಂಡದ ತರಬೇತುದಾರರು NS ಕೋಚ್ ಆಗಿರುವಂತಹ ಶ್ರೀಯುತ ಸತೀಶ್ ಸರ್ ಅವರು ಬನ್ನಿ ಸರ್. ಅದೇ ರೀತಿ ಮ್ಯಾಂಗ್ಳೂರ್ ಇಂಟರ್ ಝೋನ್ ವಿನ್ನರ್ಸ್ ಚಾಂಪಿಯನ್ಸ್ SDM ಕಾಲೇಜ್ ಉಜಿರೆ ಕಳೆದ 3 ವರ್ಷ, ಇದು 4ನೇ ವರ್ಷದಲ್ಲಿ ಸತತವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ವಲಯ ಮಟ್ಟದ ವಿಜೇತರು, ಚಾಂಪಿಯನ್ ಪಟ್ಟವನ್ನ ಪಡೆದಂತಹ ಆತಿಥೇಯ ಕಾಲೇಜ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜ್ ಉಜಿರೆಯ ತಂಡದ ಎಲ್ಲ ಸದಸ್ಯರು, ವ್ಯವಸ್ಥಾಪಕರು ಹಾಗೂ ತರಬೇತುದಾರರು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಳೆದ 3 ವರ್ಷಗಳಿಂದ ಸತತ ಈ ವರ್ಷ ಸೇರಿ 4ನೇ ವರ್ಷವ ಶ್ರೀ ಡಿ ರತ್ನವರ್ಮ ಹೆಗಡೆ ಮೆಮೋರಿಯಲ್ ಟ್ರೋಫಿಯನ್ನ ನಮ್ಮ
ಕಳೆದ 3 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಉಳಿಸಿಕೊಂಡಂತಹ ಹೆಮ್ಮೆಯ ತಂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜ್ ಉಜಿರೆ ತಂಡ. ಆಟ ಆಡಿದಂತಹ ಸ್ಪರ್ಧಾಳುಗಳಿಗೆ ಅದು ಮಂಗಳೂರು ವಲಯ ಆಗಿರ್ಬೋದು, ಅಂತರ್ವಲಯ ಆಗಿರ್ಬೋದು, ಎಲ್ಲ ವಿಭಾಗದಲ್ಲಿ ಕೂಡ ಸ್ಪರ್ಧೆಯನ್ನು ನೀಡಿ ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಧಿಸಿದ ಎಲ್ಲ ಕಾಲೇಜುಗಳಿಗೆ, ಆ ಕಾಲೇಜಿನ ತಂಡವನ್ನ ಕಳಿಸಿಕೊಟ್ಟಂತಹ ಎಲ್ಲ ಪ್ರಾಚಾರ್ಯ ಬಂಧುಗಳಿಗೆ, ಅದೇ ರೀತಿ ದೈಹಿಕ ನಿರ್ದೇಶಕ ಬಂಧುಗಳಿಗೆ, ವ್ಯವಸ್ಥಾಪಕರಿಗೆ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನ ವಹಿಸಿದಂತಹ ಡಾಕ್ಟರ್ ವಿಶ್ವನಾಥ್ ಸರ್ ಆಗಿರ್ಬೋದು, ಅದೇ ರೀತಿ ಇವ್ಯಾಲ್ಯೂಯೇಷನ್ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ನಂದಕುಮಾರಿ ಆಗಿರ್ಬೋದು, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ಪರಿವೀಕ್ಷಣಾ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ರಾಧಾಕೃಷ್ಣ ಸರ್, ಅದೇ ರೀತಿ ಶ್ರೀಯುತ ಹಕೀಂ ಸರ್ ಅವರು, ಅದೇ ರೀತಿ ನಿವೃತ್ತ ದೈಹಿಕ ನಿರ್ದೇಶಕರು ಶ್ರೀಯುತ ಬಾಲಭಾಸ್ಕರ್ ಸರ್ ಅವರು, ಅದೇ ರೀತಿ ವಿಶೇಷವಾಗಿ ಇಂದಿನ ಮುಖ್ಯ ಅತಿಥಿಗಳು ಆಗಿರುವಂತಹ ಬದುಕು ಕಟ್ಟೋಣ ತಂಡದ, ಅದೇ ರೀತಿ ಕನಸಿನ ಮನೆಯ ಮಾಲಕರು ಆಗಿರುವಂತಹ ಶ್ರೀಯುತ ಕೆ ಮೋಹನ್ ಕುಮಾರ್ ಸರ್, ಅದೇ ರೀತಿ ಸೇರಿದಂತಹ ಸಮಸ್ತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಪರವಾಗಿ, ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ, ಈ ಸ್ಪರ್ಧೆಗೆ ಸಹಕರಿಸಿದಂತಹ ಎಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮನ ಹಾಕ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.